ಒನ್ ಆಫ್ ದಿ ಮೋಸ್ಟ್ ಸೇಫೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಕರೆಸ್ಕೊಳ್ಳುವಂಥದ್ದು ಅದು ವಿಮಾನ ಪ್ರಯಾಣವನ್ನ. ಆದರೆ ಈ ದುರಂತ ಆದ ನಂತರ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇರುವಂಥದ್ದು ಈ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಒಂದ್ ಕಡೆ ತನಿಖೆಯನ್ನ ಕೂಡ ಮಾಡಲಾಗ್ತದೆ ಮತ್ತು ಒಂದ್ ಕಡೆ ಎಕ್ಸ್ಪರ್ಟ್ಗಳು ತಮ್ಮದೇ ಆದಂಥ ವಿಶ್ಲೇಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕೂಡ ಈಗ ಹೋಗಿದ್ದಾರೆ, ಅಲ್ಲಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತ ಕೆಲಸ ಕೂಡ ಆಗ್ತಾ ಇದೆ. ಜಸ್ಟ್ 33 ಸೆಕೆಂಡ್ನಲ್ಲಿ 265 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ. ಇದರಲ್ಲಿ ಒಬ್ಬ ಪವಾಡ ಎಂಬಂತೆ ಪಾರಾದ್ರು. 265 ಜನರ ಕನಸನ್ನೇ ಕೊಂದಂತ ಡ್ರೀಮ್ ಲೈನರ್ ವಿಮಾನ ದುರಂತಕ್ಕೆ ಅಸಲಿ ಕಾರಣ ಏನು? ಟೇಕ್ ಆಫ್ ಆದ ಕ್ಷಣ ಬೆಂಕಿ ಹೊತ್ಕೊಂಡಿದ್ದಾದ್ರೂ ಯಾಕೆ? ವಿಮಾನದ ಫ್ಯಾನ್ಗೆ ಹಕ್ಕಿ ಡಿಕ್ಕಿ ಹೊಡೆದಿತ್ತ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ವಿಮಾನದಲ್ಲಿ ತಾಂತ್ರಿಕ ದೋಷವೇನಾದ್ರೂ ಇತ್ತ? ತಜ್ಞರು ಹಾಗೂ ವಿಶ್ಲೇಷಕರಿಂದ ಹಲವು ಅನುಮಾನಗಳನ್ನ ವ್ಯಕ್ತಪಡಿಸಲಾಗ್ತದೆ. ಇಫ್ ಅಂಡ್ ಬಟ್ಸ್ ಅಲ್ಲೇ ಮಾತನಾಡಬೇಕಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಇದೆಲ್ಲವೂ ಕೂಡ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ನೋಡಬೇಕು ಅಂದರೆ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಅಥವಾ ಆ ಫ್ಲೈಟ್ನ ಇಶ್ಯೂಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಫ್ಲೈಟ್ಸ್ ತಾಂತ್ರಿಕ ಕಾರಣ ಏನಿತ್ತು ಅದೊಂದು ಕಡೆ ರೆಕಾರ್ಡ್ ಆಗಿರುತ್ತೆ. 2 ಬ್ಲಾಕ್ ಬಾಕ್ಸ್ಗಳಿರುತ್ತೆ. ಇನ್ನೊಂದು ಬ್ಲಾಕ್ ಬಾಕ್ಸ್ನಲ್ಲಿ ಅಲ್ಲಿ ಪೈಲಟ್ಗಳು ಏನು ಮಾತನಾಡಿರ್ತಾರೆ ಅದು ರೆಕಾರ್ಡ್ ಆಗಿರುತ್ತೆ. ಸೊ ಹೀಗಾಗಿ ಅವ್ರು ಏನು ಮಾತನಾಡಿದ್ರು ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ. ತನಿಖೆ ಮೇನ್ ಆಗಿ ನಿಂತಿರುವಂಥದ್ದೇ ಆ ಬ್ಲಾಕ್ ಬಾಕ್ಸ್ ಮೇಲೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಿಮಗೆ ಆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ, ಮೋದಿ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ಈಗ ಆಲ್ರೆಡಿ ಸಾಕಷ್ಟು ವೈರಲ್ ಆಗ್ತದೆ, ಕೆಲವೊಂದು ಪೋಸ್ಟ್ಗಳನ್ನು ನೋಡಿರ್ಬೋದು ನೀವು. ವೆಕೇಷನ್ಗೆ ಹೋಗೋಣ ಅಂದರೆ ಪಹಲ್ಗಾಮಲ್ಲಿ ಯಾರೊಬ್ಬನ ಟೆರರಿಸ್ಟ್ ಹೊಡೆದಾಕ್ತಾರೆ, ಮತ್ತು ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಓದ್ಕೊಳ್ಳೋಣ ನಮ್ಮ ಹಾಸ್ಟೆಲ್ನಲ್ಲೇ ಅಂದರೆ ಇನ್ನೊಂದು ಫ್ಲೈಟ್ ಬಂದು ಬೀಳುತ್ತೆ. ಈ ರೀತಿಯಾಗಿ ಸಾಕಷ್ಟು ಚರ್ಚೆಗಳಾಗ್ತದೆ. ಯಾವಾಗ ಎಲ್ಲಿ ಹೇಗೆ ಸಾವು ಬರುತ್ತೆ ಅನ್ನುವಂಥದ್ದನ್ನೇ ಗೆಸ್ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಾದಂಥ ಸಾವಿನ ಪ್ರಕರಣಗಳು ಇತ್ತೀಚೆಗಂತೂ ವರದಿ ಆಗ್ತಾನೆ ಇದೆ. ಬಟ್ ಈ ಒಂದು ದುರಂತ ಇದೆಯಲ್ಲ, ಜಸ್ಟ್ 33 ಸೆಕೆಂಡ್ಸ್ನಲ್ಲಿ 265 ಜನ ಸಾವನ್ನಪ್ಪಿದ್ದು ನಿಜಕ್ಕೂ ಒಂದು ಮಹಾ ದುರಂತ. ಬಟ್ ಎಷ್ಟು ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದ್ದಾವೆ. ಹೇಗೆ ನೋಡ್ತಾ ಇದ್ದೇನೆ ನೀವು? ಪೃಥ್ವಿ, ದುರಂತ ಅನ್ನೋದರ ಸರಳ ವ್ಯಾಖ್ಯಾನವೇ ಇದು. ಯಾಕಂದರೆ ದುರಂತವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಾಗುವಂಥದ್ದಲ್ಲ. ನಾವು ರಸ್ತೆಯಲ್ಲಿ ಏನು ಯಾವುದೋ ಒಂದು ವಾಹನ ಬಂದು ಹೊಡಿಬೇಕು ಅಂತಿಲ್ಲ, ತೀರಾ ನಡ್ಕೊಂಡು ಹೋಗುವಂಥವ್ನು ಕೂಡ ಎಡವು ಬಿದ್ದು ಸತ್ತೋಗ್ಬಿಡ್ತಾರೆ. ಏನು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಏನು ಹೃದಯ ಸ್ತಂಭನಗಳಾಗ್ತವೆ ಅಂತ ಒಂದು ಅನಿಶ್ಚಿತತೆಯ ಒಂದು ಏನು ಪರಿಸ್ಥಿತಿಗಳು ಪ್ರತಿಯೊಂದು ಏನು ಕಾಲಮಾನದಲ್ಲೂ ಕೂಡ ಇದೆ. ಈಗ ಇದೊಂದು ತುಂಬ ಅತಿದೊಡ್ಡ ಅನಿರೀಕ್ಷಿತ ಆಘಾತ ಮತ್ತು ದುರಂತ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಇದು ತುಂಬ ಸುರಕ್ಷಿತವಾದಂತಹ ಏನು ಬೋಯಿಂಗ್ ಕಂಪನಿಯ ಒಂದು ಏನು ಟ್ರ್ಯಾಕ್ ಹಿಸ್ಟ್ರಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಸುಮಾರು 1 ಶತಮಾನದಿಂದ ಕಾರ್ಯನಿರ್ವಹಿಸ್ತಾ ಇದೆ ವಾಷಿಂಗ್ಟನ್ DC ಅಮೆರಿಕದ ಏನು ಕಂಪನಿ ಏನಿದೆ. ಸುಮಾರು 140ರಿಂದ 150 ದೇಶಗಳ ಜೊತೆ ತನ್ನ ರಕ್ಷಣಾ ಮತ್ತು ಕಮರ್ಷಿಯಲ್ ಒಪ್ಪಂದಗಳ ಏನು ಆಧಾರದಲ್ಲಿ ಬೋಯಿಂಗ್ ಪ್ಲೇನ್ಗಳನ್ನು ಎಲ್ಲ ಕಡೆ ಕೊಟ್ಟಿದೆ. ಮತ್ತು ಅದರ ಸುರಕ್ಷತೆ ವಿಚಾರದಲ್ಲಿ ನಿಜಕ್ಕೂ ಕೂಡ ಏನು ಫೂಲ್ ಪ್ರೂಫ್ ಅನ್ನೋಂಥ ಒಂದು ಲೆಕ್ಕಾಚಾರದಲ್ಲೇ ಮಾತನಾಡ್ತಾರೆ. ಅಷ್ಟಿದ್ರೂ ಕೂಡ 2024ರಲ್ಲಿ ಅದೇ ಕಂಪನಿಯ ಒಬ್ಬ ಎಂಜಿನಿಯರ್ ಮಾತನಾಡ್ತಾ ಮಾಹಿತಿಗಳನ್ನು ಕೆಲವು ಲೀಕ್ ಮಾಡಿದರು. ಕೆಲವು ಶಾರ್ಟ್ಕಟ್ಗಳನ್ನು ತಗೊಂಡಿದೆ ಬೋಯಿಂಗು. ತನ್ನ ನಿರ್ಮಾಣ ಹಂತದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ದೋಷಗಳಿರ್ತಾವೆ, ಓವರ್ಲುಕ್ ಮಾಡುತ್ತೆ ಅನ್ನೋಂಥ ಒಂದು ಮಾಹಿತಿಗಳು ಕೂಡ ಲೀಕ್ ಆಗಿದ್ವು, ದೊಡ್ಡ ಚರ್ಚೆ ಆಗಿತ್ತು. ಅಲ್ಲಲ್ಲಿ ಕೆಲವು ಕಡೆ ಈ ರೀತಿ ಟೇಕ್ ಆಫು ಮತ್ತೊಂದು ಅವಘಡಗಳಾಗದಂತಹ ಕೆಲವು ಘಟನೆಗಳು ಕೂಡ ದೊಡ್ಡ ಮಟ್ಟದ ದುರಂತಗಳಾಗದೆ ಅಲ್ಲಲ್ಲಿ ಲ್ಯಾಂಡಿಂಗ್ ಪ್ರಾಬ್ಲಮ್ ಆಗಿ ಇಮಿಡಿಯೇಟ್ ಲ್ಯಾಂಡಿಂಗ್ಗಳಾಗಿ ವಾಪಸ್ಸು ಅಂಥವೆಲ್ಲ ತುರ್ತು ಲ್ಯಾಂಡಿಂಗ್ಗಳಾಗಿರುವಂಥ ಪರಿಸ್ಥಿತಿಗಳು ಇದ್ವು. ಆದರೆ ಇದೊಂದು ಮಾತ್ರ ಈ ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಅದರ ಒಂದು ಗಾತ್ರವೇ ದೊಡ್ಡದಿದೆ. ಆಮೇಲೆ ಆ ಗಾತ್ರಕ್ಕೆ ತಕ್ಕಂತೆ ಅದರ ಫ್ಯೂಯಲ್ ಟ್ಯಾಂಕು ಸುಮಾರು 6ರಿಂದ 7 ಅವರ್ ಲಂಡನ್ಗೆ ಒಂದು ಜರ್ನಿಯ ಒಂದು ಟೈಮ್ ಏನಿತ್ತು, ಟೈಮ್ ಲೈನ್, ಆ ಒಂದು ಅವಧಿಗೆ ಬೇಕಿರೋ ರೀತಿ ಸುಮಾರು 1 ಲಕ್ಷದಿಂದ 1.25 ಲಕ್ಷದವರೆಗೆ ಫ್ಯೂಯಲ್ ಟ್ಯಾಂಕು ಅಷ್ಟು ಕೆಪಾಸಿಟಿ ಲೀಟರ್ಸ್ ಇರುವಂಥ ಕೆಪಾಸಿಟಿ ಇರುತ್ತೆ. ಸೊ ಆ ಒಂದು ಅಸೆಸ್ಮೆಂಟಲ್ಲೂ ಕೂಡ ನೋಡಿದ್ರೆ ಅದರ ಆಲ್ರೆಡಿ 60ರಿಂದ 70 ಸಾವಿರ ಲೀಟರ್ ಇರುವಂಥ ಫ್ಯೂಯಲ್ ಫಿಲ್ ಆಗಿತ್ತು ಅಂತ. ಸೊ ಹಂಗಿದ್ದಾಗ ಅದು ಬೇಕಿರುತ್ತೆ. ಯಾಕಂದರೆ ಒನ್ ಅವರ್ಗೆ ಸುಮಾರು ಒಂದು 6ರಿಂದ 7 ಸಾವಿರ ಲೀಟರ್ ಕನ್ಸಂಪ್ಷನ್ ಮಾಡುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇರೋದ್ರಿಂದ ಅಷ್ಟು ದೂರದ ಪ್ರಯಾಣ ಆಗಿರೋದ್ರಿಂದ 6ರಿಂದ 7 ಅವರ್ವರೆಗೆ ಎಷ್ಟು ಬೇಕು ಮಾಡಿದ್ರು. ಲೆಕ್ಕ ಬೇರೆ, ಮೇಲಿದ್ರೆ ತಕ್ಷಣ ಅದು ಡಬಲ್ ಆಗೋಗುತ್ತೆ. ಸೊ ಹಂಗಾಗಿ ಅದರ ಅವಶ್ಯಕತೆಗೆ ತಕ್ಕಂಗೆ ಫುಲ್ ಮಾಡಿದ್ರು. ಆದರೆ ಈಗ ಯಾಕೆ, ಈಗ ಕೆಲವು ಅಲ್ಲಿ ಪೋಸ್ಟ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರ್ಗಳಲ್ಲಿ ಒಬ್ಬ ವ್ಯಕ್ತಿ ಆಕಾಶ್ ವತ್ಸ ಅನ್ನೋ ವ್ಯಕ್ತಿನೇ AC ಪ್ರಾಬ್ಲಮ್ ಇತ್ತು, ಮುಂದ್ಗಡೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ವಿಸಿಬಿಲಿಟಿ ಇರಲಿಲ್ಲ ಮತ್ತು ಪೈಲಟ್ಸ್ ಒದ್ದಾಡ್ತಾ ಇದ್ರು, ಅವರು ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ರು, ಅಲ್ಲೇ ಇಳಿದು ಹೋದ್ರು ಮಧ್ಯ. ಅವರು ಆ ರೀತಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಬಚಾವ್ ಆದ್ರೆ ಅವ್ರು ಓಕೆ, ಕೆಲವರೆಲ್ಲ ಬಿಡಿ ಲಾಸ್ಟ್ ಮಿನಿಟಲ್ಲಿ ಮಿಸ್ ಆಗಿ ಬದುಕುಳಿದಿರೋರು ಇದ್ದಾರೆ. ಅದರಲ್ಲೂ ಕೂಡ ಈ ದೊಡ್ಡ ಪ್ರಮಾಣದ ಸಾವಿನ ನಡುವೆ ಆ ಒಂದು
ರಮೇಶ್ ಅನ್ನೋ ವ್ಯಕ್ತಿ, ವಿಶ್ವಾಸ್ ಕುಮಾರ್ ಏನಿದ್ದಾರೆ, ಅವರು ಬದುಕುಳಿದಿರೋದು ಕೂಡ ಪವಾಡ ಆಗಿದೆ. ಅವರು ತೀರಾ ಏನು ವಿಂಡೋ ಹತ್ರ ಅಥವಾ ಎಕ್ಸಿಟ್ ಡೋರ್ ಹತ್ರ ಕೂತಿದ್ರಿಂದ ಬಹುಶಃ ಅದು ಸಿಡಿದ ಏನು ತೀವ್ರತೆಗೆ ಅದರ ಪಾರ್ಟ್ ಸಹಿತ ಹೊರಗಡೆ ಬಂದಿರೋದ್ರೆ ಓಪನ್ ಆಗಿರುತ್ತೆ, ಬಂದು ಉಳಿದಿದ್ದಾರೆ. ನಿಜಕ್ಕೂ ಕೂಡ ಮೃತ್ಯುಂಜಯ ಆ ಲೆಕ್ಕದಲ್ಲಿ ನೋಡಿದ್ರೆ. ಆದರೆ ಬಾಕಿಯವರ ಪರಿಸ್ಥಿತಿ ಯಾರೂ ಕೂಡ ಒಂದು ಏನಾಯಿತು ಆ ಒಂದು 30 ಸೆಕೆಂಡ್ 20 to 30 ಸೆಕೆಂಡ್ಸ್ ಅಲ್ಲಿ ಇದೇ ಒಂದು ಪ್ರಯಾಣಿಕ ಬದುಕುಳಿದಿರುವಂಥ ಪ್ರಯಾಣಿಕ ಮೋದಿಯವರಿಗೆ ವಿವರಿಸ್ತಾ ಇದ್ದಂಥ ಸಂದರ್ಭದಲ್ಲಿ, ಇವತ್ತು ಬೆಳಗ್ಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಟೇಕ್ ಆಫ್ ಆದ ಒಂದು 20 to 30 ಸೆಕೆಂಡ್ ಒಳಗಡೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಎಲ್ಲ ಕುಸಿದು ಕೆಳಗಡೆ ಬೀಳ್ತದ್ದು. ಅದಾದಮೇಲೆ ಎಲ್ಲರೂ ಕೂಡ ನೋಡಿದ್ರೆ ಸುತ್ತಮುತ್ತ ಹೆಣಗಳ ರಾಶಿ. ಅಷ್ಟು ದಿಗ್ಭ್ರಮೆ ಆಯಿತು ನನಗೆ, ನಾನು ಹೇಗೆ ಬದುಕಿದೆ ನನಗೆ ಗೊತ್ತಿಲ್ಲ ಅಂತ. ಸೊ ಆ ಒಂದು 20-25 ಸೆಕೆಂಡಲ್ಲಿ 20 ಸೆಕೆಂಡಲ್ಲಿ ಏನಾಗುತ್ತೆ ಅಂತ ಯಾರೂ ಕೂಡ ಕೆಲವು ದೃಶ್ಯಗಳನ್ನು ನಾವು ತೋರ್ಸೋಕ್ಕೆ ಆಗಲ್ಲ. ಅಷ್ಟೊಂದು ಕೂತಲ್ಲೇನೆ ಏನು ಕರಕಲಾಗಿ ಕೂತಿದ್ರಲ್ಲ ನೆನ್ನೆ, ಆ ದೃಶ್ಯಗಳು ನೋಡಿದ್ರೆ ನಿಜಕ್ಕೂ ಕೂಡ ಆಘಾತಕಾರಿಯಾಗಿತ್ತು. ಆದರೆ ಸುರಕ್ಷಿತ ವಿಮಾನ ಅಂತ ಕರೆಸ್ಕೊಂಡಂಥ ಈ ಒಂದು ವಿಮಾನದಲ್ಲಿ ಏನು ನಾಗರಿಕ ವಿಮಾನಯಾನ ಸೇವೆಯಲ್ಲಿ ಹಲವಾರು ದೇಶಗಳಲ್ಲಿ ಸೇವೆಯನ್ನು ಕೊಡ್ತಾ ಇರುವಂಥ ಈ ವಿಮಾನ ಹೇಗೆ ಇದಾಯಿತು ಅನ್ನುವಂಥದ್ದು ಗೊತ್ತಾಗಬೇಕು ಅಂದರೆ ಬ್ಲಾಕ್ ಬಾಕ್ಸಲ್ಲಿ ಏನು ಲಾಸ್ಟ್ ಮಿನಿಟಲ್ಲಿ ಮೇಡೇ ಕಾಲ್ ಆಗೋಕ್ಕಿಂತ ಮುಂಚೆ ಏನು ಎಮರ್ಜೆನ್ಸಿ ಲ್ಯಾಂಡಿಂಗು ಡೆಡ್ಲಿ ಕಾಲ್ ಅಂತ ಏನು ಕರಿತೀವಲ್ಲ ಮೇಡೇ ಕಾಲ್ ಆಗೋ ಸಂದರ್ಭದಲ್ಲಿ, ಆ ಒಂದು ಮೇಡೇ ಕಾಲ್ ಸಂದರ್ಭದಲ್ಲಿ ಏನು ಅದಕ್ಕೂ ಮುಂಚೆ ಕೆಲವೇ ಕ್ಷಣಗಳಲ್ಲಿ ಏನು ಕಾನ್ವರ್ಸೇಷನ್ ಆಗಿತ್ತು ಪೈಲಟ್ ಮತ್ತು ಕೋ ಪೈಲಟ್ ಇಬ್ಬರ ನಡುವೆ, ಆ ಒಂದು ಹಿನ್ನೆಲೆ ಗೊತ್ತಾದರೆ ಮಾತ್ರ ಇದು ನಿಜಕ್ಕೂ ಕೂಡ ಏನಾಗಿದೆ ಅಂತ. ಯಾಕಂದರೆ ಹಕ್ಕಿ ಹೊಡೆದಿದ್ಯಾ, ಆ ವಾಲ್ ಫ್ಯಾನ್ ರೀತಿ ಇರುವಂಥ ಎಂಜಿನ್ ಏನು ಫ್ಯಾನ್ ಏನಿರುತ್ತೆ ಅದಕ್ಕೆ ಹಕ್ಕಿ ಹೊಡೆದಿದ್ದು, ಅಕಸ್ಮಾತ್ ಅದರಲ್ಲಿ ಲಾಸ್ಟ್ ಮಿನಿಟಲ್ಲಿ ಹಕ್ಕಿ ಹೊಡೆದಿದ್ರು ಕೂಡ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಇನ್ನು ದೊಡ್ಡ ವಿಮಾನ ಇರ್ಬೋದು, ಹಕ್ಕಿ ಹೊಡೆದ ಬೀಳುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಟೆಕ್ನಿಕಲಿ. ಸೊ ಟೆಕ್ನಿಕಲ್ ಆಸ್ಪೆಕ್ಟ್ಸು ಮತ್ತು ಮೆಕ್ಯಾನಿಕಲ್ ಆಸ್ಪೆಕ್ಟ್ಸು, ರೆಗ್ಯುಲರ್ ಚೆಕ್ಸ್ ಏನಿರುತ್ತೆ, ಈಗ ಚೆಕ್ ಒಂದು ಸುಮಾರು 2-3 ಥರದ ಚೆಕ್ ಇರುತ್ತೆ. ಸುಮಾರು 400 to 600 ಗಂಟೆಗಳ ಹಾರಾಟದ ಪರಿಶೀಲನೆ ಆದಮೇಲೆ, ಹಾರಾಟ ಆದಮೇಲೆ ಮಾಡುವಂಥ ಪರಿಶೀಲನೆಯನ್ನು ಚೆಕ್ 1 ಅಂತ ಕರೀತಾರೆ. ಅದರ ಸುಮಾರು ಒಂದು ಅಥವಾ 600 ಗಂಟೆ ಪ್ರಯಾಣ ಆಗಿರ್ಬೋದು ಅಥವಾ 300 ಜರ್ನಿಗಳಾಗಿರಬೇಕು. ಇದೇನು ಒಂದು ವಾರದಲ್ಲಿ ಸುಮಾರು ಓಡಾಡಿತ್ತು. ಸೊ ಹಿಂದಿನ ದಿವಸ ಚೆಕ್ ಮಾಡಿದ್ರು, ಕೆಲವು ಸಣ್ಣ ಪುಟ್ಟ ದೋಷಗಳಿದ್ವು ಅಂತ. ಕೆಲವು ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ನೆಗ್ಲಿಜಬಲ್ ಇದ್ದರೆ ಅದನ್ನು ಮೆಕ್ಯಾನಿಕಲ್ ಏನು ಪ್ರಾಬ್ಲಮ್ ಅಂತ ಹೇಳಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ಸು, ಎಂಜಿನಲ್ ಪ್ರಾಬ್ಲಮ್ ಇತ್ತಾ ಅಥವಾ ಪೈಲಟ್ಟು ರನ್ವೇಯಲ್ಲಿ ಸರಿಯಾಗಿ ಅದನ್ನು ಟೇಕ್ ಆಫ್ ಮಾಡಲಿಕ್ಕೆ ಒದ್ದಾಡಿದ್ರೆ, ಇಬ್ಬರ ನಡುವೆ ಕಾನ್ವರ್ಜೇಷನ್ ಹೇಗಿತ್ತು ಅವರಿಗೆ. ಯಾಕಂದರೆ ಸುಮಾರು ಏರ್ ಇಂಡಿಯಾದ ಹಿಸ್ಟ್ರಿಯನ್ನು ನೋಡಿದಂಥ ಸಂದರ್ಭದಲ್ಲಿ, ಅದರ ಕೆಪಾಸಿಟಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಟೇಕ್ ಆಫ್ ಆದ ಕೂಡಲೇ 2000 ಫೀಟು ಇಮಿಡಿಯೇಟಾಗಿ ಒಂದೇ ನಿಮಿಷದಲ್ಲಿ ಏರುತ್ತೆ ಅನ್ನುವಂಥ ಮಾತಿದೆ. ಸೊ ಹಾಗಿದ್ರೆ ಇದು 625-630 ಫೀಟಲ್ಲಿ ಯಾಕೆ ಒದ್ದಾಡ್ತಾ ಇತ್ತು ಮತ್ತೆ ಟೇಕ್ ಆಫ್ ಆಗೋಕ್ಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಪೈಲಟ್ಗೆ ಅನನುಭವನ ಅಂತ ನೋಡಿದ್ರೆ ಅಷ್ಟೇನು ಅನನುಭವಿಗಳಲ್ಲ. ಅವರು ಕೂಡ ಮೋರ್ ದೆನ್ ಏನು ಮೆನಿ ಥೌಸಂಡ್ಸ್ ಆಫ್ ಅವರ್ಸ್ ಎಕ್ಸ್ಪೀರಿಯನ್ಸ್ ಇರುವಂಥ 8000 ಅವರ್ಸ್ ಎಕ್ಸ್ಪೀರಿಯನ್ಸ್ ಇರುವಂಥ 9000 ಅವರ್ಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಪೈಲಟ್ಗಳು. ಸೊ ಈ ಹಿನ್ನೆಲೆಯಲ್ಲಿ ಸುಮಿತ್ ಅಂತೂ ನಿಜಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ ಇರುವಂಥ ಪೈಲಟ್. ಅಂಥವ್ರಿಗೂ ಕೂಡ ಯಾಕೆ ಹೀಗಾಯಿತು ಅನ್ನುವಂಥದ್ದು ಬ್ಲಾಕ್ ಬಾಕ್ಸ್ನ ರಹಸ್ಯ ಹೊರಬಿದ್ದ ಮೇಲೆ, ಆ ಮೇಡೇ ಕಾಲ್ನ ಒಂದು ರಹಸ್ಯ ಅದರ ಹಿನ್ನೆಲೆಯಲ್ಲಿ, ಅದಕ್ಕೂ ಮುಂಚೆ ಕೆಲವೇ ಕ್ಷಣಗಳಲ್ಲಿ ಏನು ಅವರಿಬ್ಬರ ನಡುವೆ ಕಾನ್ವರ್ಸೇಷನ್ ಆಗಿತ್ತು ಅನ್ನೋದ್ರ ಮೇಲೆ ಈ ಒಂದು ದುರಂತದ ರಹಸ್ಯ ಹೊರಬೀಳಬಹುದು. ಪೃಥ್ವಿ ಪಟೇಲ್ರೆ, ನಾವು ಯಾರು ಏವಿಯೇಷನ್ ಎಕ್ಸ್ಪರ್ಟ್ಸ್ ಅಲ್ಲ, ಬಟ್ ಅವ್ರು ಏವಿಯೇಷನ್ ಎಕ್ಸ್ಪರ್ಟ್ಸ್ಗಳೇ ಏನಾಗಿರ್ಬೋದು ಅನ್ನುವಂಥದ್ದನ್ನ ಇಫ್ ಅಂಡ್ ಬಟ್ಸಲ್ಲಿ ಮಾತನಾಡ್ತಾ ಇದ್ದಾರೆ. ಬಟ್ ಬಿಕಾಸ್ ಇದರಲ್ಲಿ ಟೆಕ್ನಿಕಲ್ ಇಶ್ಯೂ ಅನ್ನುವಂಥದ್ದನ್ನು ಯಾವುದನ್ನು ಗೆಸ್ ಮಾಡಲಿಕ್ಕಾಗಲ್ಲ. ಆ ಕ್ಷಣದಲ್ಲಿ ಏನಾಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ, ಬ್ಲಾಕ್ ಬಾಕ್ಸ್ನಲ್ಲೇ ಗೊತ್ತಾಗುತ್ತೆ. ಬಟ್ ಜನಸಾಮಾನ್ಯರಲ್ಲಿ ನಾನಾ ರೀತಿಯಾದಂಥ ಪ್ರಶ್ನೆಗಳು ಮತ್ತು ಒಂದು ಕಡೆ ಕುತೂಹಲ ಕೂಡ ಇದೆ. ನೀವೇ ಹೇಗೆ ನೋಡ್ತಾ ಇದ್ದೀರಿ ಇದನ್ನು? ನಿಮಗೆ ಅಮೆರಿಕದ ವಿಮಾನಯಾನ ಸಲಹೆಗಾರ ಜಾನ್ ಎಂ ಕಾಕ್ಸ್ ಅವರು ಹಲವಾರು ಬಹುತೇಕ ಎಲ್ಲ ಅಪಘಾತಗಳು ನಡೆದ ಸಂದರ್ಭದಲ್ಲಿ ಯಾವ ಕಾರಣಗಳಂತೇಳಿ ವಿಶ್ಲೇಷಣೆ ಮಾಡಿದಂಥ ಭಾಳಷ್ಟು ದೊಡ್ಡ ತಜ್ಞ. ಅವರು ಹೇಳೋ ಪ್ರಕಾರ ವಿಮಾನದ ದುರಂತದ ಕೆಲವೊಂದು ಚಿತ್ರಗಳನ್ನೆಲ್ಲ ನೋಡಿ, ವಿಮಾನದ ನಿಮಗೆ ರೆಕ್ಕೆಯ ಕವಾಟು ಅಂತಿದೆಯಲ್ಲ, ಆ ಕವಾಟಿನ ವಿನ್ಯಾಸದಲ್ಲಿ ಒಂದಷ್ಟು ವ್ಯತ್ಯಾಸ ಕಾಣ್ತಿದೆ ಅಂತ ಹೇಳಿದೆ. ಸಾಮಾನ್ಯವಾಗಿ ಅವ್ರು ಹೇಳೋ ಪ್ರಕಾರ ನಿಮಗೆ ಕವಾಟು ಅದು ಸರಿಯಾಗೇ ಇರಬೇಕು, 100% ಸರಿಯಾಗಿದ್ದರೂ ಮಾತ್ರ ಅದು ಟೇಕಪ್ ಆಗಲಿಕ್ಕೆ, ಅದು ಆರಲಿಕ್ಕೆ ಅದು ಸುಲಭ ಆಗುತ್ತೆ. ಒಂದು ವೇಳೆ ಅದು ಪ್ರಾಬ್ಲಮ್ ಇದ್ದರೆ ವಿಮಾನದು ಈಗ ಎಲ್ಲೊಂದು ಕಡೆ ಅಡೆತಡೆದಂಗೆ ಹಂಪ್ಸ್ ಇದ್ದಂಗೆ ಇದು ತೊಂದರೆ ಆಗುತ್ತೆ, ಅದನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ AC ಎಲ್ಲ ಪ್ರಾಬ್ಲಮ್ ಇತ್ತು ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಈ ಡ್ರೀಮ್ ಲೈನರು ಅಮೆರಿಕ ಕಂಪ್ನಿ ಇರ್ತಕ್ಕಂಥದ್ದು ನಿಮಗೆ ಎಂಜಿನ್ ಪೂರೈಸೋದು ರೋಲ್ಸ್ ರಾಯ್, UK ಕಂಪ್ನಿ ರೋಲ್ಸ್ ರಾಯ್ ಅವರು ಎಂಜಿನನ್ನು ಪೂರೈಸೋದು. ಮತ್ತು ಮೊದಲು ಹೇಳಿದಾಗೆ ವಿಮಾನದ ಬೋಯಿಂಗ್ ವಿಮಾನ ಒಂದಷ್ಟು ಅವರು ಚಾನ್ಸಸ್ ತಗೊತಾರೆ, ಕೆಲವು ವಿಚಾರಗಳಲ್ಲಿ ಅವರು ರಾಜಿ ಮಾಡ್ಕೊತಾರೆ ಅಂತೇಳಿ ಅಲ್ಲಿದ್ದಂಥ ಎಂಪ್ಲಾಯ್ ಒಂದಷ್ಟು ಲೀಕ್ ಮಾಡಿದ ಒಂದು ವಿಡಿಯೋನ ವೈರಲ್ ಮಾಡೋದು ಜಗತ್ತಿನಾದ್ಯಂತ ಚರ್ಚೆ ಆಗಿತ್ತು. ಈ ವಿಮಾನ ಸಾಮಾನ್ಯವಾಗಿ ಬೋಯಿಂಗ್ ಓಡಿಸ್ತಕ್ಕಂಥವ್ರು ಯಾರು ಪೈಲಟ್ ಇದ್ದಾರೆ ಅವರು ಮಿನಿಮಮ್ 8000 ಗಂಟೆ ಅವರು ಯಾವುದೇ ವಿಮಾನವನ್ನು ಓಡಿಸಿದ ಅನುಭವ ಇರಬೇಕು. ನಿಮಗೆ ಗೊತ್ತಿರಲಿ, 8000 ಗಂಟೆ ಅವರು ಓಡಿಸಿರಬೇಕು. ಯಾವುದೇ ವಿಮಾನವನ್ನು 8000 ಗಂಟೆ ಓಡಿಸೋಂಥವ್ರಿಗೆ ಮಾತ್ರ ಬೋಯಿಂಗನ್ನು ಪೈಲಟ್ ಆಗಲಿಕ್ಕೆ ಮಾತ್ರ ಅವಕಾಶವನ್ನು ಕೊಡ್ತಕ್ಕಂಥದ್ದು. ನಿಮಗೆ ಅಲ್ಲಿ ಇದ್ದಂಥ ಎಲ್ಲರೂ ಕೂಡ 9200 ಗಂಟೆ ಅಂದರೆ ಒಬ್ಬರು ಯಾರಾದರೂ
ಸೀನಿಯರ್ ಅಂದ್ರೆ ಒಬ್ರು 1100 ಗಂಟೆ ಈ ಓಡಿಸಿದಂತ ಸುಮಿತ್ ಸೀನಿಯರ್ ಇದ್ರು ಇದರಲ್ಲಿ, 1200 ಮಿನಿಮಮ್ ಲೈವ್ ಕುಂದರ್ ಜೂನಿಯರ್ ಇದ್ರು. ಅವರು ಟೇಕಪ್ ಮಾಡೋದೆಲ್ಲ ಅವರೇ, ಆಯ್ತಾ. ಇದು ಯಾಕೆ ಅಂತ ಹೇಳಿದ್ರೆ ಅನುಭವ. ಮತ್ತು 2 ಎಂಜಿನ್ ಇತ್ತು, 2 ಎಂಜಿನ್ ಇದ್ರೆ ಒಂದು ಎಂಜಿನ್ ಫೇಲ್ ಆದರೆ ಇನ್ನೊಂದು ಎಂಜಿನ್ ವರ್ಕ್ ಆಗ್ತಿಲ್ವ ಅಂತ ಹೇಳುವಂಥದ್ದು. ಅಥವಾ ನಿಮಗೆ 26 ಸೆಕೆಂಡ್ಗಳಲ್ಲಿ 600 ಕಿಲೋಮೀಟರ್ ಅಷ್ಟೇ, 625 624 ಅಂತ ಕೆಲವರು 700 ಕಿಲೋಮೀಟರ್ ಅಂತಾರೆ, ಇನ್ನೂ ಕೂಡ ಗೊತ್ತಾಗಿಲ್ಲ. ಅಡಿ 625 ಹೌದೌದು 620 ಅಡಿ 26 ಸೆಕೆಂಡಲ್ಲಿ ಯಾಕೆ ಟೇಕಪ್ ಆಗಿದ್ದು ಇದಾಯಿತು ಅನ್ನೋದು ಚೆಕ್ ಆಗ್ತಿರ್ತಕ್ಕಂಥ. ಸಾಮಾನ್ಯವಾಗಿ ಯಾವುದೇ ಅಪಘಾತ ಅಂದರೆ ಅಪಘಾತನೇ, ಆದರೆ ಅಪಘಾತ ಕಾರಣ ಅಂತ ಹೇಳಿದ್ರೆ ಅದು ಏನಾದರೂ ತಾಂತ್ರಿಕ ದೋಷ ಇದ್ದರೆ ಮಾತ್ರ ಅಪಘಾತಕ್ಕೆ ಕಾರಣ ಆಗ್ತಿರ್ತಕ್ಕಂಥದ್ದು. ಅದು ಪೈಲಟ್ ಸಮಸ್ಯೆ ಅಂತಲ್ಲ. ಸಾಮಾನ್ಯವಾಗಿ ಅಷ್ಟು ಅನುಭವ ಇರ್ತಕ್ಕಂಥ ಪೈಲಟ್ಗಳು ವಿಮಾನ ಅವನು ಲ್ಯಾಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಬಹುಶಃ ಈ ಬೋಯಿಂಗ್ ವಿಮಾನದ ಎಲ್ಲ ತಾಂತ್ರಿಕ ಸಮಸ್ಯೆ ಇತ್ತು ಅನ್ನೋದು ಈಗ ಸದ್ಯಕ್ಕೆ ಬಂದಿರತಕ್ಕಂಥ ಮಾಹಿತಿ. ನಿಮಗೆ ಎಷ್ಟೋ ಜನ ಕೆಲವರು ಪ್ರಯಾಣ, ವಿದ್ಯಾಭ್ಯಾಸ, ವ್ಯಾಪಾರ, ಬೇರೆ ಬೇರೆ ಕಾರಣಕ್ಕೆ ಹೊರಟಂಥವ್ರು. ನಿಮಗೆ ಗೊತ್ತಿರಲಿ, ವಿಜಯ್ ರೂಪಾನಿ ಅಂತವ್ರು ಕೂಡ ಅವರ ನೋಡಿ ಅವರ ಹಣೆ ಬರ ಮಗಳು ನೋಡಕ್ಕೆ ಅಂತ ಲಂಡನ್ಗೆ ಹೊರಟಿದ್ರು. ವಿಜಯ್ ರೂಪಾನಿ ಅಂತ ಹೇಳಿದ್ರೆ ಅಲ್ಲಿ ಗುಜರಾತಿನ ಸೌಮ್ಯ ಸ್ವಭಾವದ ನಾಯಕ ಅಂತಲೇ ಕರ್ತಕ್ಕಂಥದ್ದು. 5 ವರ್ಷ CM ಆಗಿದ್ರು. ಜಯನಗರದ್ದು ಅವರು ಮೇಯರ್ ಕೂಡ ಆಗಿದ್ರು. ಈಗ ಪಂಜಾಬ್ದು ಇನ್ಚಾರ್ಜ್ ಕೂಡ ಆಗಿದ್ರು. ಅವ್ರ ಹೆಂಡತಿ ಮಗುನ ನೋಡಕ್ಕೆ ಹೋದಂಥವ್ರು ನೋಡಿ ಅನಿವಾರ್ಯ ಹೆಂಗಿದೆ ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ಒಂದು ಕೋವಿಡ್ ಮನುಷ್ಯನ ಜಗತ್ತನ್ನು ಅರ್ಥ ಮಾಡಿಸುತ್ತೆ ಅಂತ ಹೇಳಿದ್ರು. ಆದರೆ ನಾಳೆ ಬೆಳಗ್ಗೆ ನಾವು ಸೂರ್ಯನ ಮುಖ ನೋಡ್ತೀವಿಲ್ಲ ಗೊತ್ತಿಲ್ಲ ಅನ್ನೋದಕ್ಕೆ ಎಲ್ಲವೂ ಸಾಕ್ಷಿಗಳು. ಅಂದರೆ ಯಾವ ರೀತಿ ಆಯಿತು ಅಂತೇಳಿ. ನಿಮಗೆ ಬಜ್ಪೇದು ಅಷ್ಟೇ, ಬಜ್ಪೇದು 4 ಮಕ್ಕಳು 158 ಜನರು ಸುಟ್ಟು ಕರ್ಕಲಾಗ್ಬಿಟ್ರು. ಯಾವ ಮಟ್ಟಕ್ಕೆ ಸುಟ್ಟು. ಆಮೇಲೆ ಅಲ್ಲಿ ಅವತ್ತು ಕೂಡ ಸಹ ಪೈಲಟ್, ಯಾಕಂದರೆ ಕಾಕ್ಪಿಟ್ಟಲ್ಲಿ ವಾಯ್ಸ್ ರೆಕಾರ್ಡ್ ಆಗುತ್ತೆ. ನಿಮಗೆ ಯಾವ ಸಾಕ್ಷಿ ಅಂದರೆ ಒಂದು ಬ್ಲ್ಯಾಕ್ ಬಾಕ್ಸ್ ಏನು ಎಂಜಿನ್ ಏನೋ ಪ್ರಾಬ್ಲಮ್ ಇದ್ದರೆ ಅದು ಬ್ಲ್ಯಾಕ್ ಬಾಕ್ಸ್ ಅಬ್ಸರ್ವೇಷನ್ ಮಾಡಿಟ್ಟಿರುತ್ತೆ. ಕಾಕ್ಪಿಟ್ ಅಂತ ಹೇಳಿದ್ರೆ ವಾಯ್ಸ್ ರೆಕಾರ್ಡರ್, ಈ ಒಳಗಡೆ ಏನು ಮಾತಾಡ್ತಿರ್ತಾರೆ ಅದು ರೆಕಾರ್ಡ್ ಆಗಿರುತ್ತೆ. ಅವೆರಡು ಸಿಕ್ಕರೆ ಆಲ್ಮೋಸ್ಟ್ ವಿಮಾನದ ಏನಾಯಿತು ಅಂತ ಗೊತ್ತಿರುತ್ತೆ. ನಿಮಗೆ ಅವತ್ತು ಬಜ್ಪೇಲಿ ಅವರು ಕೆಳಗಡೆ ಲ್ಯಾಂಡಿಂಗ್ ಮಾಡೋಕ್ಕಾಗಲಿಲ್ಲ. ಅವ್ನು ಹೇಳ್ತಾನೆ, ಸಹ ಪೈಲಟ್ ಹೇಳ್ತಾನೆ, ಇಲ್ಲ ಮತ್ತೆ ನೀನು ಟೇಕಪ್ ಮಾಡಲೇಬೇಕು ಅಂತ ಹೇಳ್ತಾನೆ. ಅವನು ರೆಡಿ ಇರಲಿಲ್ಲ. ಅವನು ಅದನ್ನು ಬ್ರೇಕ್ ಹಾಕಿ ನಿಲ್ಲಿಸೋ ಪ್ರಯತ್ನವನ್ನು ಮಾಡ್ತಾನೆ, ಅದು ಕಂಟ್ರೋಲ್ ಸಿಗಲ್ಲ. ಅಂದರೆ ಕೆಲವೊಂದು ಅವಕಾಶಗಳಿರ್ತವೆ, ಪೈಲಟ್ಗಳು ಅವಕಾಶಗಳಿರ್ತವೆ ಅದನ್ನು ಅಪಘಾತನ ತಡಿಲಿಕ್ಕೆ. ನಿಮ್ಗೆ ಎಷ್ಟೋ ಕಡೆ ನಿಮಗೆ ನೋಡಿ ಅಮೇರಿಕದ ಮತ್ತು ಜಪಾನ್ದು ಹಲವಾರು ಅಂದರೆ ಪೈಲಟ್ಸ್ಗಳಿಗೆ ಈ BMTC ಬಸ್ಗಳಲ್ಲಿ ಇನ್ನೊಂದು ಯಾರೋ ಡ್ರೈವರ್ ಬಂದಿಲ್ಲಪ್ಪ ಆ ರೂಟಲ್ಲಿ ಹೋಗ್ಬೇಕು ಅನ್ನೋದು ಎಕ್ಸ್ಟ್ರಾ ಪ್ರೆಷರ್ ಹಾಕ್ಬಿಟ್ಟು ಕಳ್ಸೋದು ಇಲ್ಲ. ಇಂಟರ್ನ್ಯಾಷನಲ್ ಫ್ಲೈಟ್ ಅಂದರೆ ಮ್ಯಾಕ್ಸಿಮಮ್ 3 ಲ್ಯಾಂಡಿಂಗ್ ಅಷ್ಟೇ ಆತನಿಗೆ ಅವಕಾಶ ಕೊಡೋದು. ನೆಕ್ಸ್ಟ್ ಇನ್ನು ಅವ್ನು ಚೇಂಜ್ ಮಾಡಂಗೂ ಇಲ್ಲ. ಬೇಕಿದ್ರೆ ಆ ಫ್ಲೈಟ್ನ ಅವತ್ತಿನ ದಿನ ಅಲ್ಲೇ. ದೊಡ್ಡ ಪ್ರಾಬ್ಲಮ್ ಬಹುಶಃ ಇಲ್ಲಿ ಮೇಲ್ನೋಟ ಕಾಣಿಸ್ತಾ ಇರುವಂಥದ್ದು ಅಹಮದಾಬಾದ್ನ ಏರ್ಪೋರ್ಟ್ ಪಕ್ಕನೇ ಇರುವಂಥ ಈ ಮೇಘಾನಿ ನಗರ ಏನಿತ್ತು, ಅತ್ಯಂತ ದೊಡ್ಡ ಜನವಸತಿ ಪ್ರದೇಶ, ಬಹುಮಹಡಿ ಕಟ್ಟಡಗಳ ಪ್ರದೇಶ. ಅವ್ನು ವಾಪಸ್ ಟೇಕ್ ಆಫ್ ಆಗೋದಕ್ಕೆ ಒದ್ದಾಟ ಏನಾಯ್ತಲ್ಲ, ಅದಾದ್ಮೇಲೆ ಮೂವ್ ಆಗಿದೆ. ಅಲ್ಲಿ ಆನ್ ರೋಡ್ ನೋಡಿದ್ರೆ ನಿಮಗೆ 7 ರಿಂದ 10 ಕಿಲೋಮೀಟರ್ ಕಾಣಿಸ್ತಾ ಡಿಸ್ಟೆನ್ಸ್. ಅದೇ ಏರ್ ಸ್ಪೇಸ್ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಸುಮಾರು ಒಂದು 2 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಇರಲ್ಲ. ಅವಾಗಲೇ ಮಾತನಾಡುವಂತ ಸಂದರ್ಭ ಗಿರೀಶ್ ಲಿಂಗಣ್ಣ ಹೇಳ್ತಾ ಇದ್ರು, ಯಾವುದೇ ಒಂದು ಏರ್ಪೋರ್ಟ್ ಇರುವಂತ ಸಂದರ್ಭದಲ್ಲಿ ಮಿನಿಮಮ್ 13 ಕಿಲೋಮೀಟರ್ ಯಾವುದೇ ಇರಬಾರ್ದು. ಅದೇ ಕಾರಣಕ್ಕೆ ಅಂದ್ರೆ ಜನವಸತಿ ಪ್ರದೇಶವು ಕೂಡ ದೊಡ್ಡ ಮಟ್ಟದಲ್ಲಿ ಇದ್ದಿದ್ರಿಂದ ಅವ್ರು ವಾಪಸ್ಸು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವಂತ ಯಾವ ಆಸ್ಪದ ಅವಕಾಶವೂ ಕೂಡ ಸಿಗ್ಲಿಕ್ಕೆ ಚಾನ್ಸೇ ಇರಲಿಲ್ಲ ಅಲ್ಲಿ. ಸೊ ಆ ಕಾರಣಕ್ಕೆ ಅದು ಕೂಡ ಅನಿವಾರ್ಯವಾಗಿ ಅದು ಫಾಲ್ ಆಯಿತು. ಫಾಲ್ ಆದ್ಮೇಲೆ ಮರಕ್ಕೆ ಡಿಕ್ಕಿ ಹೊಡೆದು, ಬಿಲ್ಡಿಂಗಿಗೆ ಡಿಕ್ಕಿ ಹೊಡೆದು, ಆ ಒಂದು ವೈದ್ಯಕೀಯ ಕಾಲೇಜಿನ ಒಂದು ಹಾಸ್ಟೆಲ್ ಇರುವಂಥ ಮೆಸ್ಸಲ್ಲಿದ್ದಂಥ ವಿದ್ಯಾರ್ಥಿಗಳ ಅವ್ರದ್ದು ಹಣೆ ಬರ ಹೇಳಿ. ಇವರು ಪ್ರಯಾಣ ಮಾಡ್ತಿದ್ರು, ಇವ್ರು ಸುಟ್ಟರು. ಆ ವಿಮಾನ ಬಿದ್ದು ವಾಪಸ್ ಅಲ್ಲಿರುವಂಥ ಊಟ ಮಾಡ್ತಿದ್ರು, ಮಧ್ಯಾಹ್ನ ಚೀರ್ಕೊಂಡು ಜಿಗಿದಿದ್ದಾರೆ, ಅಲ್ಲಿ ಸತ್ತಿರೋರ ಹಣೆ ಬರಲಿಲ್ಲ. ಸೊ ಹಾಗಾಗಿ ಆ ಒಂದು ವಸತಿ ಪ್ರದೇಶದಲ್ಲಿದ್ದಂಥ ಆ ಒಂದು ಸಂಕೀರ್ಣತೆ ಏನಿತ್ತಲ್ಲ, ಕಾಂಪ್ಲೆಕ್ಸಿಟಿ, ಆ ಕಾಂಪ್ಲೆಕ್ಸಿಟಿ ಕಾರಣಕ್ಕೂ ಕೂಡ ಇದು ಅವರಿಗೆ ವಾಪಸ್ ಮ್ಯಾನೇಜ್ ಮಾಡಲಿಕ್ಕೆ ಪಟೇಲ್ ಹೇಳ್ತಾ ಇದ್ರಲ್ಲ ಪೈಲಟ್ಗಳಿಗೆ ಅವಕಾಶ ಇರ್ತದೆ ಅಂತ, ಆ ಒಂದು ಅವಕಾಶ ಸಿಗದೆ ಹೋಯ್ತೇನೋ ಬಹುಶಃ. ಸಿ ಲೆವೆಲ್ ಇಂದ 620 ಅಡಿ, ಆದ್ರೆ ಆ ಅರ್ತ್ ಲೆವೆಲ್ ಇಂದ ಜಸ್ಟ್ 425 ಅಡಿ ಅಂತ ಹಂಗ್ ಲೆಕ್ಕ ಹಾಕೊಂಡ್ರೆ. ಆಮೇಲೆ ಅಲ್ಲಿ ಸ್ಲಮ್ ಬೇರೆ ಇದೆ. ಸ್ಲಮ್ ಇರುವಂತ ಕಾರಣಕ್ಕೋಸ್ಕರ ಪಕ್ಷಿಗಳು ಜಾಸ್ತಿ. ಅಂದ್ರೆ ಅಹಮದಾಬಾದ್ ಹದ್ದುಗಳಿಗೆ ಫೇಮಸ್ ಆಗಿರುವಂತಲ್ಲಿ 6000 ಫೀಟ್ ವರ್ಗು ಕೂಡ ಆರ್ತವಂತೆ. ಅಷ್ಟೊಂದು ಡೇಂಜರಸ್ ಇದೆ ಅಂತ. ನಿನ್ನೆ ಒಬ್ರು ಮಂಗಳೂರಿನ ಯಾರೋ ಏರ್ಪೋರ್ಟ್ ಅಧಿಕಾರಿ ಹೇಳ್ತಾ ಇದ್ರು, ಅಲ್ಲಿ ಕಾರ್ಯನಿರ್ವಹಿಸಿದಂಥವ್ರು, ನಾವು ಈ ಹಿಂದೆ ಎಲ್ಲ ಪಟಾಕಿ ಎಲ್ಲ ಸಿಡಿಸ್ತಾ ಇದ್ವಿ, ಅದನ್ನ ಡೈವರ್ಟ್ ಮಾಡುವಂತ ನಿಟ್ಟಿನಲ್ಲಿ ಹದ್ದುಗಳ ತೊಂದರೆ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ, ಬಿಕಾಸ್ ಒಂದ್ ಸ್ವಲ್ಪ ಟಚ್ ಆದ್ರೂ ಅಲ್ಲಿ ಲೈಫ್ ಹೋಗ್ಬಿಡುತ್ತೆ ಎಷ್ಟೋ ಸಾವಿರಾರು ಜನದ್ದು ಅಂತ ಹೇಳ್ತಾ ಇದ್ರು. ಬಿಕಾಸ್ ಅಟ್ಲೀಸ್ಟ್ ಈ ಟೈಮಲ್ಲಿ ಆದ್ರೂ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರುವಂತಹ ಏರ್ಪೋರ್ಟ್ಸ್ ಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಇದು ಕೂಡ ಲರ್ನಿಂಗ್ ಲೆಸನ್ ಅನ್ಸುತ್ತೆ. ಯಾಕಂದ್ರೆ ಏರ್ಪೋರ್ಟ್ ಇರುವಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಜನವಸತಿ ಪ್ರದೇಶಗಳನ್ನ ಆಲ್ರೆಡಿ ಏನೋ ಆಗೋಗಿದ್ರೆ ಏನ್ ಮಾಡಕ್ಕಾಗಲ್ಲ. ಅಥವಾ ಹೊಸ ಏರ್ಪೋರ್ಟ್ ಗಳನ್ನ ಹೆಂಗಿದ್ ಅಥವಾ ಡಿಕಂಜೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಅದಕ್ಕಾದ್ರೂ ಯಾವ ರೀತಿ ಏನು ಪ್ರಕ್ರಿಯೆಗಳನ್ನ ಶುರು ಮಾಡಬೇಕು ಅನ್ನೋದಕ್ಕೂ ಕೂಡ ಎಂಟೈರ್ ದೇಶದಲ್ಲಿರುವಂತಹ ಎಲ್ಲ ಏರ್ಪೋರ್ಟ್ ಗಳ ನಿರ್ವಹಣೆ ವಿಚಾರದಲ್ಲಿ ಇದೊಂದು ಲರ್ನಿಂಗ್ ಲೆಸನ್. ಬೋಯಿಂಗ್ ಅಂತ ವಿಮಾನಗಳು ಅಪಘಾತ ಆಗ್ತಾವ ಅಂತ ಹೇಳಿದ್ರೆ ನಿಮಗೆ ಬಹಳಷ್ಟು ಇದು ಆತಂಕಕಾರಿ. ಅಷ್ಟು ಸುಲಭ ಅಲ್ಲ. 265 ಜನ ಸಾವು ಇದೆಯಲ್ಲ, ಯಾರೇ ಅದು ಸಾವು ಇದು ದೇಶದ ಅತಿ ದೊಡ್ಡ ದುರಂತ. ಮತ್ತು ದುರಂತಗಳ ಹಿನ್ನೆಲೆ ನೋಡಿ ಪಟೇಲ್, ಒಬ್ರು ನವವಿವಾಹಿತ ರಾಜಸ್ಥಾನದಿಂದ ಅವ್ರು ಗಂಡು ನೋಡಕ್ ಹೋಗ್ತಿದ್ರು, ಇನ್ನೊಬ್ರು ಹೆಂಡತಿ ಅಲ್ಲಿ ಬ್ರಿಟನ್ ಅಲ್ಲಿ ಸತ್ತಿದ್ರು, ಲಂಡನ್ ಅಲ್ಲಿ ಅಂತ
ಅಂತ ಅವ್ರ ಚಿತಾಭಸ್ಮ ಅವ್ರ ಕೊನೆ ಆಸೆ ಇತ್ತು, ಅದನ್ನ ತಗೊಂಬಂದು ಇಂಡಿಯಾದಲ್ಲಿ ವಿಸರ್ಜನೆ ಮಾಡಿ ವಾಪಸ್ ಹೋಗಿದ್ರು. ಅವರು ವಾಪಸ್ ಭಸ್ಮ ಆದ್ರು, ಚಿತಾಭಸ್ಮ ವಿಸರ್ಜನೆ ಮಾಡಕ್ ಬಂದಿದ್ರು. ಆ ಪ್ರವಾಸ ಮಾಡಿದಂತವ್ರು ಗುಜರಾತ್ ಅಲ್ಲಿ, ಅಹಮದಾಬಾದ್ ಅಲ್ಲಿ ಹ್ಯಾಪಿ ಹ್ಯಾಪಿ ಇಂಡಿಯಾ, ಗುಡ್ ಬೈ ಇಂಡಿಯಾ, ಬೈ ಬೈ ಇಂಡಿಯಾ, ವಿ ಆರ್ ಹ್ಯಾಪಿ ಅಂತ ಹೇಳಿ ಅವರಿಬ್ರು ಪ್ರವಾಸಿಗರು. ಸೊ ಒಬ್ಬೊಬ್ರದ್ದು ಒಂದೊಂದು ಕತೆ. ಒಬ್ಬ ಅಥವಾ ಯಮನನ್ನ ಗೆದ್ದ ರಮೇಶ್ ಅಂತ ಹೇಳಿದ ತಪ್ಪಾಗ್ಲಾರ್ದು. ನಿಮಗೆ ನೋಡಿ ಸಮಯ ಪ್ರಜ್ಞೆ ಅನ್ನೋದು ಯಾವ ರೀತಿ ಅವನು ಹೇಳಿದಾನೆ, ಅನೌನ್ಸ್ ಆದ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾನು ಎಕ್ಸಿಟ್ ಇದರಲ್ಲಿ ಜಂಪ್ ಮಾಡಿದೆ ಅಂತ ಹೇಳ್ತಾರೆ. ಆಯ್ತಾ, ಆ ಥರ ಸಾಧ್ಯ ಇಲ್ಲ. ಎಲ್ಲೋ ಒಂದು ಸೀಟ್ ಬೆಲ್ಟ್ ಹಾಕೊಂಡಿರ್ತಾರೆ, ಆಮೇಲೆ ಆ ಕ್ಷಣಕ್ಕೆ ಏನ್ ಮಾಡಬೇಕು ಅನ್ನೋ ರಿಯಾಕ್ಷನ್ ಟೈಮ್ ಕೂಡ ಇರಲ್ಲ ಅಲ್ಲಿ. ಆತ ಒಬ್ಬ ಸಮಯ ಪ್ರಜ್ಞೆಯಿಂದ ಇವತ್ತು ಬದುಕುಳಿದ. ಅವನೇ ಈಗ ನಮಗೆ ಸಾಕ್ಷಿ, ಅಲ್ಲಿ ಏನಾಯ್ತು, ಒಳಗಡೆ ಏನು ನಡೀತು ಅನ್ನೋದು ಆಕ್ಚುಲಿ ಅವನೊಬ್ಬ ಈಗ ಜೀವಂತ ಸಾಕ್ಷಿ ಇರ್ತಕ್ಕಂಥದ್ದು. ಓಕೆ, ನೋಡೋಣ ಏನೇನು ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅನ್ನುವಂಥದ್ರ ಬಗ್ಗೆ ಮೇಯ್ನಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಅದನ್ನ ಎಕ್ಸ್ಪರ್ಟ್ಸ್ಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಇದರಲ್ಲಿ ಬರೀ ಕೇಂದ್ರ ಸರ್ಕಾರದ ತನಿಖೆ ಮಾತ್ರ ಆಗುವಂಥದ್ದಲ್ಲ, ಇಂಟರ್ನ್ಯಾಷನಲ್ ತನಿಖೆ ಕೂಡ ಆಗುವಂಥದ್ದು. ಬಿಕಾಸ್ ಇದೊಂದು ಪಾಠ ಆಗುತ್ತೆ, ಎಲ್ಲ ವಿಮಾನಯಾನ ಸಂಸ್ಥೆಗಳು ಕೂಡ ಎಲ್ಲಿ ತಪ್ಪಾಗಿದೆ ಅದನ್ನ ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ. ಕಾದ್ ನೋಡೋಣ.